ಭಾರತದಲ್ಲಿ ಭಾಳಷ್ಟು ಜನ ಮಹಾತ್ಮರಾಗೋಗಿದ್ದಾರೆ. ಒಂದೊಂದು ರಾಜ್ಯದಲ್ಲಿ ಒಬ್ಬೊಬ್ಬರು ವಿಶೇಷವಾದಂಥ ಮಹಾತ್ಮರು ನಮಗೆ ಸಿಗ್ತಾರೆ. ಕರ್ನಾಟಕದೊಳಗೆ ಬಸವಣ್ಣನಂಥವ್ರು ಸಿಕ್ಕರು. ಮಹಾರಾಷ್ಟ್ರದಲ್ಲಿ ತುಕಾರಾಮ ಜ್ಞಾನೇಶ್ವರರಂಥವ್ರು ಸಿಗುತ್ತಾರೆ. ಅದೇ ರೀತಿ ಒಳಗೆ ಗುಜರಾತದೊಳಗೆ ನರಸಿಂಗ ಸಾ ಮೆಹ್ತಾ ಅಂತ ಇದ್ದ. ಆ ಭಕ್ತಿಯ ಚಳವಳಿಯಲ್ಲಿ ನರಸಿಂಗ ಸಾ ಮೆಹ್ತಾಂದು ದೊಡ್ಡ ಕೊಡುಗೆ ಗುಜರಾತದೊಳಗೆ. ಏನೋ ಒಂದು ಕಾರಣ ಇರ್ತೈತೆ ನೋಡ್ರಿ, ಒಬ್ಬ ಮಹಾತ್ಮನಾಗಬೇಕು ಅಂತಂತಂದ್ರೆ. ಒಬ್ಬ ಮನುಷ್ಯ ಸುಮ್ಮನೆ ಹಂಗ ಮಹಾತ್ಮನಾಗಂಗಿಲ್ಲ. ಅಲ್ಲೇನೋ ಒಂದು ಕಾರಣ ಉದ್ದೇಶ ಇರ್ತೈತಿ. ನರಸಿಂಗ ಸಾ ಮೆಹ್ತಾ ಮಹಾತ್ಮನಾಗಬೇಕು ಅಂತಂತಂದ್ರೆ ಅಲ್ಲೂ ಒಂದು ಕಾರಣ ಇತ್ತು. ಅವನು ಹುಡುಗನಾಗಿರುವಾಗ, ಸಣ್ಣ ಮಗು ಆಗಿರುವಾಗ ಅವ್ರ ತಾಯಿ ತೀರ್ಕೊಂತಾಳು. ಬಂಧು ಬಾಂಧವರೆಲ್ಲ ಸೇರಿಕೊಂಡು ಹುಡುಗನೂ ಸಣ್ಣದೈತಿ, ನೀನು ಸಣ್ಣವದಿ, ಮನಿತನ ಹೆಂಗೆ ನಡಿಬೇಕು, ಮಾಡೋರು ಯಾರು, ನೀ ಮದುವೆ ಮಾಡ್ಕೋ ಅಂತ ಇನ್ನೊಂದು ಮದುವೆ ಮಾಡಿದರು. ಮತ್ತೊಬ್ಬಕ್ಕೆ ಹೆಂಡತಿ ಕರ್ಕೊಂಡು ಬಂದ ಬಳಿಕ ನರಸಿಂಗನಿಗೆ ಆಕಿ ಮಲತಾಯಿ. ಮಲತಾಯಿ ಬಂದಳು ಅಂತಂತಂದ್ರೆ ಮಲಮಕ್ಕಳನ್ನ ಹೆಂಗೆ ನೋಡ್ಕೊತಾಳ ಅಂತ ನಿಮಗೆಲ್ಲ ಗೊತ್ತೈತಿ. ಅವು ಸಣ್ಣ ಸಣ್ಣ ಇರುವಾಗಲೇ ಅವಕ್ಕೆ ಬೈಯೋದು, ಹೊಡೆಯೋದು, ಕೆಲಸ ಹಚ್ಚೋದು. ಮಲತಾಯಿ ಕೈಯೊಳಗೆ ಕಷ್ಟ ಏನೋ ಅನುಭವಿಸ್ತಾರ, ಅದ್ರ ಮುಂದೆ ಜೀವನದೊಳಗೆ ಭಾಳ ಜವಾಬ್ದಾರಿ ಮನುಷ್ಯರಾಗ್ತಾರೆ. ಅವರು ಜವಾಬ್ದಾರಿಲಿಂದ ನಡ್ಕೊಳ್ತಕ್ಕಂಥವ್ರು ಆಗ್ತಾರೆ. ಯಾಕಂತಂದ್ರೆ ಮಲತಾಯಿ ಕಲಿಸಿಬಿಟ್ಟಿರ್ತಾಳೆ ಕಷ್ಟ ಏನು ಅಂತೇಳಿ. ಬೈಗುಳ ತಿಂತಾಳ, ಹೊಡ್ತಾ ತಿಂತಾಳ, ಹಳಸಿದ್ದು ಉಂಡು ಚಲೋದು ಗೊತ್ತಿಲ್ದನ ಮಲ್ಕೊಂಡು ಜೀವನ ಕಳೆದಿರ್ತಾನಲ್ಲ ಮನುಷ್ಯ. ಜೀವನದ ಮೌಲ್ಯ ಏನು ಅಂತ ಗೊತ್ತಾಗುತ್ತದೆ. ಯಾರು ನಿಶ್ಚಿಂತವಾಗಿ ಬೆಳೆದಿರ್ತಾರಲ್ಲ, ಕಷ್ಟ ಅಂದ್ರೆ ಗೊತ್ತಿರಂಗಿಲ್ಲ, ರೊಕ್ಕದ ಬೆಲೆ ಗೊತ್ತಿರಂಗಿಲ್ಲ, ಅನ್ನದ ಬೆಲೆ ಗೊತ್ತಿರಂಗಿಲ್ಲ, ಬಟ್ಟೆ ಬೆಲೆ ಗೊತ್ತಿರಂಗಿಲ್ಲ. ಕೇಳಿದ್ದೆಲ್ಲ ತಂದೆ ತಾಯಿ ಕೊಡಿಸಿದ್ರು ಅಂತೇಳಿ ಅಂತಂದ್ರೆ ಕೇಳಿದ್ದೆಲ್ಲ ಇಸ್ಕೊಂಡು ಕಷ್ಟ ಇಲ್ಲದನ ಬೆಳೆದಿರ್ತಕ್ಕಂಥ ಮಕ್ಕಳ ಉಡಾಳರಾಗೋದು. ಆದರೆ ಕಷ್ಟ ಏನು ಅಂತ ತಿಳ್ಕೊಂಡು ಅರ್ಥಕೊಂಡು ಬೆಳೆದು ಮಕ್ಕಳು ಅಂತೇಳಿ ಅಂತಂದ್ರೆ ಜೀವನದೊಳಗೆ ಮೌಲ್ಯಾಧಾರಿತವಾದಂಥ ವ್ಯಕ್ತಿಗಳಾಗ್ತಾರೆ. ನರಸಿಂಗ ಸಾ ಮೆಹ್ತಾಗ ಮಲತಾಯಿ ಕೊಟ್ಟಿರುವಂಥ ಕಾಟ, ಅವನು ಸಣ್ಣವನಿರುವಾಗಲೇ ನನ್ನ ಈ ಕಷ್ಟಕ್ಕೆ ಪರಿಹಾರ ಅಂತಂತಂದ್ರೆ ದೇವರು ಒಬ್ಬನ ಅಂತ ನಂಬಿಬಿಟ್ಟು ಹೊಡೆತ ತಿಂದು ಉಪವಾಸ ವನವಾಸ ಮೂಲಿ ಒಳಗೆ ಹೋಗಿ ಕೂತ್ಕೊಂಡು ಅಳುವಾಗ ಭಗವಂತನ ನೆನಪಾಗ್ತಿತ್ತು. ದೇವರ ನನಗೆ ಈ ಕಷ್ಟದಿಂದ ಯಾವಾಗ ಪಾರು ಮಾಡ್ತಿ, ಮುಕ್ತಿ ಕೊಡ್ತಿ ಅಂತ.
ಎಲ್ಲಿ ಕಷ್ಟ ಇರ್ತದಲ್ಲಿ ದೇವರ ಧ್ಯಾನ ಇರ್ತದ, ಎಲ್ಲಿ ಕಷ್ಟ ಇರಂಗಿಲ್ಲ ಅವ ಏನು ದೇವರು. ನಾ ಮಾಡಿದ್ರಾಗೈತಿ ಎಲ್ಲ, ನಾನಾ ಮಾಡಿದ್ದಿಲ್ಲ ಅಂತಂದ್ರೆ ಏನು ಅಕ್ಕಿತ್ತು ಅಂತಾನ. ಅವ ರೈತ ಒಡ್ಡಿನ ಮೇಲೆ ನಿಂತ್ಕೊಂಡು ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಹಿಂಗೆ ನೋಡಕತ್ತಿದ್ನಂತ. ಹೊಲದಾಗ ಭಾರಿ ಬೆಳೆ ಬಂದಿತ್ತಂತ. ಶಂಕರಾಚಾರ್ಯರು ಆ ದಾರಿ ಹಿಡ್ಕೊಂಡು ಹೊಂಟಿದ್ರು. ಶಂಕರಾಚಾರ್ಯರು ಹೊಲ ನೋಡಿದ್ರು, ಅದ್ಭುತ ಬೆಳೆದಿತ್ತು. ಏನು ಬೆಳೆ ಬೆಳೆದೈತಲ್ಲಪ್ಪ ಅಂತ ಅನ್ನಿಸ್ತು. ಸನ್ಯಾಕ ಬಂದಾಗ ಮುಂಗಾಲ ಪುಟ್ಟಿಗೆ ಕುಣ್ಕೊಂತ ಅವ ಹೊಲದ ಮಾಲಕ್ಕ ಮುಗುಳು ನಕ್ಕೊಂತ ಹೆಂಗೆ ಬೆಳೆದೈತೆ ನೋಡು ಬೆಳೆ ಅಂತ ತಿಳ್ಕೊಂಡು ನಕ್ಕೊಂತ ದಾರ್ಯಾಗ ಹೋಗೋ ಶಂಕರರ ಕಡೆಗೆ ಹಿಂಗೆ ನೋಡ್ದ. ಶಂಕರರು ಮಾತನಾಡಿಸಿದ್ರು, ಏನಪ್ಪ ರೈತ, ಏನು ಅದ್ಭುತ ಬೆಳೆದೈತಲ್ಲ ಅಂತಂದು. ರೈತ ಅಂದನಂತ, ಬೆಳೆಲ್ದೆ ಏನು ಮಾಡಿತ್ತು ಮಗಂದು, ರೆಂಟೆ ಹೊಡೆದೇನೆ, ಕುಂಟೆ ಹೊಡೆದಿದ್ದೇನೆ, ಹರಿಗಿದ್ದೇನೆ, ಗೊಬ್ಬರ ಹಾಕಿದ್ದೇನೆ, ಬೀಜ ಬಿತ್ತಿದ್ದೇನೆ, ಕಳೆ ತೆಗೆದಿದ್ದೀನಿ, ಇಷ್ಟೆಲ್ಲ ಮಾಡಿದ ಬಳಿಕ ಬೆಳೆಲ್ದ ಏನು ಮಾಡಿತ್ತು ಮಗಂದು ಅಂದ. ಶಂಕರ ಸುಮ್ಮನೆ ಮುಗುಳು ನಕ್ಕೊಂತ ಹೋದರು. ಒಂದು ತಿಂಗಳ ನಂತರ ಅದೇ ದಾರಿಗೆ ಹೊಳ್ಳಿ ಬರಕತ್ತಿದ್ರು. ಇವ ರೈತ ಅದೇ ಒಡ್ಡಿನ ಮೇಲೆ ಹಿಂಗೆ ತಲೆ ಕೈ ಹಚ್ಕೊಂಡು ಅಳ್ಕೊಂತ ಕುಂತಿದ್ದ. ಸನ್ಯಾಕ ಬಂದ ಬಳಿಕ ರೈತನ ಮತ್ತೆ ಮಾತನಾಡಿಸಿದ್ರು ಶಂಕರರು, ಯಾಕಪ್ಪ ರೈತ ಅಳಾಕತ್ತಿಯಲ್ಲ, ಏನು ಮಾಡ್ತೀರಿ, ನಮ್ಮ ಕೈಯಾಗ ಏನೈತಿ, ಎಲ್ಲ ದೇವ್ರ ಕೈಯಾಗೈತಿ. ಮಳೆ ಬಂದಿತ್ತಂತಂದ್ರೆ ನನ್ನ ಹೊಲ ಭಾರಿ ಬೆಳೀತಿತ್ತು, ಮಳಿನ ಹೋಗಿಬಿಟ್ಟೈತ್ರಿ, ಒಂದು ತಿಂಗಳಾತು ಬಂದೇ ಇಲ್ಲ ಅಂದ. ಅವತ್ತಿನ ದಿವಸ ಶಂಕರರು ಹಿಂಗೆ ಹೋಗುವಾಗ ಅವ ರೈತ ಈ ಮಾತಂದಿದ್ದಿಲ್ಲ. ಎಲ್ಲ ಸಂಪಿತ್ತು, ಮಳೆ ಬರ್ತಿತ್ತು, ಕಾಲಕ್ಕೆ ಗೊಬ್ಬರನೂ ಹಾಕಿದ್ದ, ಭೂಮಿನೂ ಇತ್ತು, ಬೀಜನೂ ಹಾಕಿದ್ದ, ಚಂದ ಬೆಳೆದಿತ್ತು. ಬೆಳೆಲ್ದ ಏನು ಮಾಡಿತ್ತು ಮಗಂದು ಅಂತಂದ. ಇವತ್ತು ಮಳೆ ಹೋಗಿದ್ದಕ್ಕೆ ಅಳ್ಕೊಂತ ಕುಂತಿದ್ದ, ಮಳೆ ಬಂದಿತ್ತಂತಂದ್ರೆ ಎಲ್ಲ ಚಲೋ ಹಾಕಿತ್ತು, ನಮ್ಮ ಕೈಯಾಗ ಏನೈತಿ ಅಂತ ಅನ್ಕೊಂತ ಕುಂತಿದ್ದ. ಮನುಷ್ಯನಿಗೆ ಸಂಪತ್ತು, ಸಿರಿ, ಆನಂದ, ಸಂತೋಷ ಇದ್ದಾಗ ದೇವರ ನೆನಪಾಗಂಗಿಲ್ಲ, ನಾನಾ ಮಾಡಿದ್ದೀನಿ ಅಂತಾನ. ಆಗಲ್ದ ಏನು ಮಾಡಿತ್ತು ಮಗಂದು ಅಂತಾನ. ಯಾವಾಗ ಅದು ಕೆಡ್ತೋ ನಮ್ಮ ಕೈಯಾಗ ಏನೈತಿ ಅಂತಾನ. ನಾ ನಿಂತ್ಕೊಂಡ ಮಾಡಿದಾಗ ಆತು ಗುಡಿ, ನಾ ನಿಂತ್ಕೊಂಡು ಮಾಡಿದಾಗ ಆತು ಮನಿ, ನಾ ನಿಂತ್ಕೊಂಡು ಮಾಡಿದಾಗ ಆತು ಹೊಲ, ನಾ ನಿಂತ್ಕೊಂಡು ಮಾಡಿದಾಗ ಆತು ಜಾತ್ರೆ ಅನ್ನೋರು ಇರ್ತಾರ. ಎಲ್ಲ ಚಲೋ ಆತು ಅಂತಂತಂದ್ರೆ ನಾ ನಿಂತ್ಕೊಂಡು ನಿಂತಾಗೈತೆ ಹೇಳಲಿ ಅಂತಾರೆ. ನಡ್ಬರಕ್ಕೆ ಒಂದು ಚೂರು ಕೆಟ್ಟದಾತಂತಂದ್ರೆ ಎಲ್ಲ ಚಲೋ ಮಾಡಾಕತ್ತಿದ್ವಿ, ನಮ್ಮ ಕೈಯಾಗ ಏನೈತಿ ಎಲ್ಲ ದೇವ್ರ ಕೈಯಾಗ. ಕೆಟ್ಟದಾತಂತಂದ್ರೆ ನಮ್ಮ ಮೇಲೆ ಹಾಕ್ಕೊಳಂಗಿಲ್ಲ ರೀ, ನಾವು ಯಾರೂ ಹಾಕ್ಕೊಳಂಗಿಲ್ಲ, ದೇವ್ರ ಮೇಲೆ ಹಾಕ್ತೀವಿ. ಕೆಟ್ಟದಾಗಲಿಲ್ಲ ಅಂತೇಳಿ ಅಂತಂದ್ರೆ ಅಷ್ಟ ನಮ್ಮ ಮ್ಯಾಲ, ಒಳ್ಳೇದಾತು ನಮ್ಮ ಮೇಲೇ, ನಾವ ಮಾಡಿದ್ದೀವಿ. ನಂದ ಪ್ಲ್ಯಾನ್ ನೋಡಿ ಮನೆ ಕಟ್ಟಕ್ಕೆ. ಆ ಮನೆ ಕಟ್ಟಿರ್ತಕ್ಕಂಥ ಮನೆ ಒಳಗೆ ಒಬ್ಬ ಯಾರ ವಾಸ್ತು ಪುರುಷ ಪ್ರವೇಶ ಮಾಡಿ ಇದು ಇಲ್ಲಿರಬಾರ್ದಾಗಿತ್ತು, ಅದು ಅಲ್ಲಿರಬಾರ್ದಾಗಿತ್ತು ಅಂತೇಳಿ ಅಂತಂದ್ರೆ ಅವಾಗ ಕೇಳಿಲ್ಲ ಬಿಡ್ರಿ, ಹಂಗೆ ಕಟ್ಟಿಸುವಂಗೆ ಕಟ್ಟಿಸ್ಬಿಟ್ಟಿವಿ, ಹಿಂಗಾಗೈತಿ ಅಂತ ಮತ್ತೆ ಉಲ್ಟಾ ಹೊಡೆದು ಬಿಡ್ತಾನೆ. ಅದಕ್ಕೆ ನರಸಿಂಹ ಸ್ವಾಮಿ ಆಯ್ತಾಗ ಯಾವಾಗ ಮಲತಾಯಿ ಕಷ್ಟ ಕೊಡಕ್ಕೆ ಶುರು ಮಾಡಿದಳು ಅವಾಗ ಭಗವಂತನ ಧ್ಯಾನ ಹೆಚ್ಚಿಗಾಯ್ತು. ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, 100 ದಿವಸಗಳವರೆಗೆ ನಿರಂತರವಾಗಿ ಕಷ್ಟ ಇರ್ತಿತ್ತು. ನಿರಂತರವಾಗಿ ನರಸಿಂಹ ಸ್ವಾಮಿ ಆಯ್ತಾ ನಿರಂತರವಾಗಿಯೇ ಧ್ಯಾನ ಮಾಡ್ಕೊತ ಬಂದ, ಪ್ರಾರ್ಥನೆ ಮಾಡ್ಕೊತಾನೆ ಬಂದ. ದೇವರೇ, ನನ್ನನ್ನು ಈ ನರಕದಿಂದ ಪಾರು ಮಾಡು ಅಂತ ತಿಳ್ಕೊಂಡಂತಿದ್ದ. ನಿತ್ಯ ಹಳಸಿದ್ದು ಅಥವಾ ಮಲತಾಯಿ ಉಂಡು ಬಿಟ್ಟಿದ್ದು ಅಥವಾ ಮಲತಾಯಿ ಮಕ್ಕಳು ಉಂಡು ಬಿಟ್ಟಿದ್ದು, ಆಕೆ ಎಷ್ಟು ಕೊಡ್ತಾಳೆ ಅಷ್ಟ ಊಟ ಮಾಡಬೇಕು, ಮನೆ ಕೆಲಸ ಎಲ್ಲ ಮಾಡಬೇಕು.
ಅವಾಗಿನ ಕಾಲಕ್ಕೆ ಸಗಣಿ ರಾಡಿ ನೆಲ ಸಾರಿಸ್ಬೇಕು, ಕಟ್ಟಿಗೆ ತೊಗೊಂಡು ಬರಬೇಕು, ನೀರು ತೊಗೊಂಡು ಬರಬೇಕು, ಕುಳ್ಳು ತೊಗೊಂಡು ಬರಬೇಕು, ಕಸ ಹೊಡಿಬೇಕು, ಬಟ್ಟೆ ತೊಳಿಬೇಕು, ಬಾಂಡ್ಯ ತೊಳಿಬೇಕು, ಎಲ್ಲ ಕೆಲಸನೂ ಹಚ್ತಿದ್ದಳ್ರಿ ಆಕಿ. ಅಷ್ಟೆಲ್ಲ ಕೆಲಸ ಮಾಡಿದ ಬಳಿಕನೂ ಅರ್ಧ ಹೊಟ್ಟೆ ಒಳಗನ ಮಲಗಿಸ್ತಿದ್ದಳು. ಏನಾದರೂ ಒಂದು ನೆಪ ತೆಗೆದು ಊಟದ ಟೈಮ್ನೊಳಗೆ ಅವನ್ನ ಬೈದು ಹೊಡೆದು ಅರ್ಧ ಹೊಟ್ಟೆ ಹೋಗಿ ಮೂಲ್ಯಾಗ ಕತ್ತಲದೊಳಗೆ ಮಲ್ಕೊಂಡು ಅಳ್ಕೋಂತ ಭಗವಂತನ ಧ್ಯಾನ. ನರಸಿಂಹ ಸಮೇತ ಒಂದು ದಿವಸ ಹಿಂಗಾಯಿತು. ಬೆಳಗಿಲ್ಲಿಂದ ಸಂಜೆ ಮಟ್ಟನೂ ಊಟ ಕೊಡಲಿಲ್ಲ. ಕೆಲಸ ಹಚ್ಚಿದಳು, ಕೆಲಸ ಮಾಡ್ದ. ನರಸಿಂಹ ಸಮೇತ ಕೆಲಸ ಮಾಡಿ ಮಾಡಿ ದಣದು ಆಕೆ ಊಟನೂ ಕೊಡಲಿಲ್ಲ. ಸಾಯಂಕಾಲ ರಾತ್ರಿ ಊಟನೂ ಕೊಡಲಿಲ್ಲ. ಕತ್ತಲದೊಳಗೆ ಅವನಿಗೆ ರಗಡಾಗಿಬಿಟ್ಟಿತ್ತು. ಮಲ್ಕೊಂಡ್ರೆ ಸಾಕು ಅಂತ ತಿಳ್ಕೊಂಡು ಹೋಗಿ ಮಲ್ಕೊಂಡ ತಕ್ಷಣವೇ ಬೆಳಗಿಲ್ಲಿಂದ ಆಗಿರ್ತಕ್ಕಂಥ ನೋವು ನೆನಪಿಗೆ ಬಂತು. ಅಳಕ್ಕೆ ಶುರು ಮಾಡ್ದ. ಒಂದು 10-12 ವರ್ಷದ ಹುಡುಗ ನರಸಿಂಹ ಸಮೇತ ಅಳಕ್ಕೆ ಶುರು ಮಾಡ್ದ. ಅಳ್ಕೊಂತ ಎಷ್ಟು ಹತ್ತನು ಅಂತೇಳಂತಂದ್ರೆ ರಾತ್ರಿ 12-1 ಗಂಟೆ ಮಟ್ಟನೂ ಹತ್ತ. ನೆನಪಿಸ್ಕೊಂಡು ದುಃಖಿಸ್ಕೊಂಡು ಹತ್ತ. ಅಳ್ಕೊಂತ ಹಂಗ ಮಲ್ಕೊಂಡಿದ್ದ. ನಿದ್ದೆ ಹತ್ತಿತು. ನಿದ್ದಿ ಗಣ್ಣೊಳಗೆ ಕನಸಿನೊಳಗೆ ಭಗವಂತ ಪ್ರತ್ಯಕ್ಷನಾದ. ಭಗವಂತ ಪ್ರತ್ಯಕ್ಷನಾದ ತಕ್ಷಣ ಕನಸಿನೊಳಗನ ಪಾದ ಹಿಡ್ಕೊಂಡು ಅತ್ತ, ದೇವ ನನ್ನ ಕರ್ಕೊಂಡು ಹೋಗು, ನನ್ನ ಯಾಕೆ ಇಟ್ಟಿದ್ದು ಇಲ್ಲಿ, ಕಷ್ಟ ಭಾಳ ಐತಿ ಅಂತ ತಿಳ್ಕೊಂಡಂತಂದ. ಅದಕ್ಕೆ ಭಗವಂತ ಹೇಳ್ದ, ಕಷ್ಟ ಇದ್ರೂ ಪರವಾಗಿಲ್ಲ, ನಿನ್ನಿಂದ ಕೆಲಸ ಭಾಳ ಆಗೋದೈತಿ, ಒಂದೇ ಒಂದು ವರ ಕೊಡ್ತೀನಿ, ಏನು ಬೇಕು ಕೇಳು ಅಂತೇಳಂತಂದ. ಒಂದು ವರ ಕೊಡ್ತೀನಿ. ರಾಕ್ಷಸರು ತಪಸ್ಸು ಮಾಡಿದ್ರೆ ಭಗವಂತ 3 ವರ ಕೇಳಂತಾನ. ಇವ ನರಸಿಂಹ ಸಮೇತ ಕಷ್ಟದೊಳಗದನ, ಬಾಲಕ, ಸಣ್ಣ ಹುಡುಗ, ಒಂದೇ ಒಂದು ವರ ಕೇಳಂತಾನ. ಆವಾಗ ನರಸಿಂಹ ಸಮೇತ ವಿಚಾರ ಮಾಡ್ದ, ನಾ ಏನು ವರ ಕೇಳಬೇಕು, ಸಿಕ್ಕಾಪಟ್ಟೆ ಹೊಲ ಕೊಡು ನನ್ನ ಹೆಸರಿಗೆ ಅಂತೇಳಂತಂದ್ರೆ ನಿನಗೆ ಅದಕ್ಕೆ ಬೇಕು ಅಂತ ಕಸ್ಕೊಂತಾರ ಅಪ್ಪ ಅವ್ವ. ಬಂಗಾರ ಬೆಳ್ಳಿ ಕೊಡು ಅಂತ ಕೇಳಿದ್ರೆ ಕೊಡ್ತಾನ, ಅದು ಕಸ್ಕೊಂತಾರ, ಅವರ ಕಸ್ಕೊಂತಾರ. ಜಗತ್ತಿನೊಳಗಿರುವಂಥ ವಸ್ತು ವಾಹನಗಳು ಏನು ಕೇಳಿದ್ರು ಕಸ್ಕೊಂತಾರ. ಅವ್ರು ಏನು ಕಸ್ಕೊಂಡಿರಬಾರ್ದು, ಅಂಥದ್ದು ಏನೈತಿ ಕೇಳಾಕ ಅಂತ. 10-12 ವರ್ಷದ ಹುಡುಗಗ ತಲೆಯಾಗ ವಿಚಾರ ಬರಬೇಕಲ್ರಿ. ಹೊಳ್ಳಿ ಕೇಳ್ದ ಭಗವಂತನಿಗೆ, ಭಗವಂತ ನಿನಗೇನು ಇಷ್ಟ ಅದು ಕೊಡು ಅಂತೇಳಂತಂದ. ನಿನಗೇನು ಇಷ್ಟ ಐತಿ ಕೇಳು ಅಂತಂದ ಭಗವಂತ. ನೀವೇನು ಕೇಳಬಹುದು? ಏನು ಕೇಳೋದೈತ್ರಿ? 160,000 ರೂಪಾಯಿ, 1,60,000 ರೂಪಾಯಿ ಬಂಗಾರ ಆಗೈತಿ. 1 ಕ್ವಿಂಟಲ್ 2 ಕ್ವಿಂಟಲ್ ಬಂಗಾರ ಕೇಳಿದ್ರೆ ಸಾಕು, ನಡಿ, ಜೀವನ ಪಾವನಾಗೋದು. ಕ್ವಿಂಟಲ್ 2 ಕ್ವಿಂಟಲ್, 1 kg ಬಂಗಾರಕ್ಕನ ಕೋಟಿಗಟ್ಟಲೆ ಆಗಕತ್ತೈತಿ ರೊಕ್ಕ. ಕ್ವಿಂಟಲ್ ಬಂಗಾರ ತೊಗೊಂಡ್ರೆ ಎಷ್ಟು ಕೋಟಿ ಆಗತ್ತದ, ಏನು ಸುದ್ದಿ? ಜೀವನ ಪಾವನಾಗಿ ಹೋಗ್ತೈತಿ. ಹಂಗೇನಾರ ಇತ್ತಂತಂದ್ರೆ ಹೇಳ್ರಿ ಜರ, ಎಲ್ಲರ ಇದ್ನಂದ್ರೆ ಹೋಗಿ ಭೇಟಿಯಾಗೇ ಬರ್ತೀವಿ. ನರಸಿಂಹ ಸಮೇತ ಕೇಳ್ದ, ನಿನಗೇನು ಇಷ್ಟ ಅದು ಕೊಡು ಭಗವಂತ, ನನಗೇನಿಷ್ಟ ನನಗೆ ಗೊತ್ತಾಗವಲ್ದು, ನಾನು ಸಣ್ಣವ, ನನಗೇಂತ ಹೊಳೆವಲ್ದು ಅಂತಂದ. ಅವಾಗ ಭಗವಂತ ಹೇಳ್ದ, ನಿರ್ಮಲವಾದಂಥ ಭಕ್ತಿ ಇಷ್ಟ ಅಂದ, ಅದ ಕೊಡು ಅಂದ. ಅದರೊಳಗೆ ಯಾವುದೇ ರೀತಿಯ ಕಲ್ಮಶ ಇಲ್ಲದೆ ಇರತಕ್ಕಂಥ ಭಕ್ತಿ, ನಿಷ್ಕಲ್ಮಶವಾದಂಥ ಭಕ್ತಿ, ಪರಮ ಪ್ರೇಮಳ ಹೃದಯ ಕೊಡು ಅಂತ ತಿಳ್ಕೊಂಡು ಕೇಳ್ದಂಗಾಯ್ತು. ಭಗವಂತ ತಥಾಸ್ತು ಅಂದಂಗಾಯ್ತು. ಥಟ್ ಅಂತ ಕಣ್ಣು ಬಿಟ್ಟು ನೋಡ್ದ, ಅದೇ ಮೂಲ್ಯಾಗ ಬಿದ್ದಿದ್ದ. ನರಸಿಂಹ ಸಮೇತಾಗ ಅವತ್ತನಿಸ್ತು, ಏನೋ ಕನಸು ಕಂಡಿನಲ್ಲ, ಕನಸು ಕಂಡಿದ್ದೀನಿ ಖರೆ, ಕಣ್ಣು ಬಿಟ್ಟು ನೋಡಿದ್ರೆ ಅದೇ ಮೂಲ್ಯಾಗ ಅದೀನಿ, ಅದೇ ಮನೆಯಾಗ ಅದೀನಿ ಅಂತ ತಿಳ್ಕೊಂಡು ಅನ್ನಿಸ್ತು. ಆದರೆ ಮುಂದೆ ಅದೇ ಪರಮ ಪ್ರೇಮವನ್ನು ಹೊತ್ತುಕೊಂಡು ಅಡ್ಡಾಡಿರ್ತಕ್ಕಂಥ ನರಸಿಂಹ ಸಮೇತ ಕನಸಿನೊಳಗೇನು ಭಗವಂತ ಆಶೀರ್ವಾದ ಮಾಡಿದ್ನಲ್ಲ,
ನಿಷ್ಕಲ್ಮಶವಾದಂಥ ಭಕ್ತಿ, ಆ ಭಕ್ತಿಯನ್ನೇ ಮಾಡ್ದ. ಭಕ್ತಿಯನ್ನು ಮಾಡಿ ಗುಜರಾತದೊಳಗೆ ಅಮರನಾದ, ಬಹಳ ದೊಡ್ಡ ಸಂತನಾದ. ನರಸಿಂಹ ಸಾ ಮೆಹತಾನ ಹುಟ್ಟಿದ ಜಾಗ, ಹುಟ್ಟಿದ ಮನೆ ಅವೆಲ್ಲ ದೇವಸ್ಥಾನ ಮಾಡಿ ಇವತ್ತು ಪೂಜೆ ಮಾಡ್ಕೊತ ಹೋಗ್ತಾರೆ. ಅಷ್ಟು ದೊಡ್ಡ ಮನುಷ್ಯ ಅದು. ಅದಕ್ಕೆ ಭಗವಂತನಿಗೆ ಬೇಕಾಗಿದ್ದೇನು ಅಂತೇಳಂತಂದ್ರೆ ಪರಮ ಪ್ರೇಮ, ಭಕ್ತಿ. ಭಕ್ತಿ ಒಂದೇ ಸಾಕು ಅಂತ. ಆ ಭಕ್ತಿ ಒಂದಿತ್ತು ಅಂತೇಳಂತಂದ್ರೆ ಭಗವಂತನ ಆವಾಸಕ್ಕೆ ನಾವು ಭಾಜನರಾಗಿರ್ತೀವಿ ಅಂತ ಅರ್ಥ. ನಾವು ಏನೇ ಮಾಡಿದ್ರೂ ಕೂಡ ಅವೆಲ್ಲ ವ್ಯವಹಾರ ಅನ್ನಿಸ್ಕೊಂತಾವೆ ಈ ಲೋಕದೊಳಗೆ. ನಾವು ಗುಡಿ ಕಟ್ಟಿ ಆರಾಧನೆ ಮಾಡಿದ್ದೀವಿ ಅಂತೇಳಂತಂದ್ರೆ ಹೂ ಪತ್ರಿ ತೊಗೊಂಡು ಬಂದು ಸುರಿದು ಆರಾಧನೆ ಮಾಡಿದ್ದೀವಿ, ಏನೋ ಒಂದು ಪೂಜೆ ಮಾಡಿ ಆರಾಧನೆ ಮಾಡಿದ್ದೀವಿ, ಏನು ಮಾಡಿದ್ರು ಎಲ್ಲ ವ್ಯವಹಾರ ಅನ್ನಿಸ್ಕೊಂತಾವೆ. ಆದರೆ ಭಕ್ತಿ ಅನ್ನಿಸ್ಕೊಳ್ಳಂಗಿಲ್ಲ. ಭಕ್ತಿನ ಬೇರೆ, ಈ ಲೋಕದ ಜನರನ್ನ ಮೆಚ್ಚಿಸಿ ವ್ಯವಹಾರ ಮಾಡೋದೇ ಬೇರೆ. ಎಲ್ಲ ವ್ಯವಹಾರಗಳು, ಅದು ಭಕ್ತಿ ಬೇರೆ. ನರಸಿಂಹ ಸಾ ಮೆಹ್ತಾ ಸುಮ್ಮನೆ ಭಕ್ತಿ ಮಾಡ್ದ, ಭಜನೆಗಳನ್ನು ಹಾಡ್ದ, ಭಗವಂತನನ್ನು ಒಲಿಸ್ದ. ಇವತ್ತಿಗೂ 300 ವರ್ಷಗಳು ಕಳೆದ್ರೂ ಕೂಡ ನರಸಿಂಹ ಸಾ ಮೆಹ್ತಾನನ್ನು ಜನ ಪೂಜ್ಯ ಭಾವನೆಯಿಂದ ಕಾಣಾಗುತ್ತಾರೆ.